ನಾಡ ಜನತೆಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು 7ನೇ ದಿನ ಆಗಿದೆ ನವರಾತ್ರಿದು. ಡ್ರೆಸ್ ಕೋಡ್ ಆರೆಂಜ್ ಕಲರ್ ಕೇಸರಿ ಬಣ್ಣ. ನಾನು ಇವತ್ತು ಹೊರಡ್ತಾ ಇರೋದು ಒನ್ ಆಫ್ ದ ಮೋಸ್ಟ್ ಪುರಾತನ ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ, ಹಾರ್ಟ್ ಆಫ್ ಆರ್ ಸಿಟಿ. ನಮ್ಮ ಸಿಟಿ ಸೆಂಟರ್ ಅಲ್ಲೇ ಇದೆ ಇದು. ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ. ಎಲ್ಲಿ ಅಂತ ತಿಳ್ಕೊಳಕ್ ಕೊನೆ ತನಕ ಈ ವಿಡಿಯೋ ನೋಡಿ. ಅದಕ್ ಮುಂಚೆ ಇವತ್ತು 7ನೇ ದಿನ ಬಗ್ಗೆ ಮಾತಾಡೋಣ. 7ನೇ ದಿನ ವಿಶೇಷ ಏನಂದ್ರೆ, ಇವತ್ತು ಕಾಳರಾತ್ರಿ ದೇವಿಗೆ ಈ ದಿನ ಸಮರ್ಪಿಸಲಾಗಿದೆ. ನೋಡಿ, ಈ ದೇವಿ ರೂಪ ಸಖತ್ ಭಯಂಕರವಾಗಿದೆ. ಅಂದ್ರೆ ಗದೆ ಖಡ್ಗ ಎಲ್ಲ ಹಾಕೊಂಡು, ತ್ರಿಶೂಲ ಇಟ್ಕೊಂಡು ನೋಡಕ್ಕೆ ತುಂಬಾ ಭಯಂಕರವಾಗಿದ್ರೇನು ಈ ದೇವಿನ ಶುಭಂಕಾರಿ ಅಂತಾನೂ ಕರೀತಾರೆ. ಏನಕ್ಕಂದ್ರೆ ಈ ದೇವಿ ನಮ್ಮಲ್ಲಿರೋ ಭಯವನ್ನು ತೆಗೆದು ಶುಭವಾಗಲಿ ಅಂತ ಶುಭವನ್ನು ನಮಗೆ ಕೊಡೋ ಶಕ್ತಿ ಈ ದೇವ್ರಿಗಿದೆ. ಸೊ ರೀಸನ್ಗೋಸ್ಕರ ಈ ದೇವಿಯ ರೂಪವನ್ನು ಶುಭಂಕಾರಿ ಅಂತಾನು ಹೇಳಲಾಗಿದೆ, ಅಂದ್ರೆ ಕರೀತಾರೆ. ಹಾಗೆ ಇನ್ನೊಂದು ಏನಂದ್ರೆ, ಕಾಳರಾತ್ರಿ ದೇವಿ ಈ ಅಸುರರು ಮತ್ತೆ ಪಿಶಾಚಿಗಳು, ಅಂದ್ರೆ ಕೆಟ್ಟ ಸ್ಪಿರಿಟ್ಸ್ ಇರ್ತಾವಲ್ಲ, ಅದನ್ನ ಸಂಹರಿಸುತ್ತಾಳೆ. ಅದನ್ನ ನಾಶ ಮಾಡೋ ಕೆಪಾಸಿಟಿ ದೇವಿಗೆ ಇದೆ ಅಂತ ನಂಬಲಾಗಿದೆ. ಇನ್ನ ಬಹಳಷ್ಟು ವಿಡಿಯೋಸ್ ಬರಲಿದೆ. ಸೊ ಬೇಗ ಹೋಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಸೊ ನಾವಿವತ್ತು ಹೋಗ್ತಾ ಇರೋದು ನಮ್ಮ ಬೆಂಗಳೂರಿನ ಗ್ರಾಮ ದೇವತೆಗೆ. ಇದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮೆಜೆಸ್ಟಿಕ್ ಅಲ್ಲಿ ಇರೋದು ನಮ್ಮ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ. ನೋಡಿ, ನಾನು ತುಂಬಾ ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ, ಬಟ್ ನನ್ಗೆ ಗೊತ್ತಿರ್ಲಿಲ್ಲ ಇದು ಸುಮಾರು 500 - 600 ವರ್ಷ ಹಳೆ ದೇವಸ್ಥಾನ ಅಂತ. 15ನೇ ಶತಮಾನದಲ್ಲಿ ಕಟ್ಸಿರೋದಂತೆ ದೇವಸ್ಥಾನ. ನೋಡಿ, ಎಲ್ಲೆಲ್ಲೋ ಹೋಗ್ತೀವಿ, ನಮ್ ಬೆಂಗಳೂರಿನಲ್ಲೇ ಇದೆ ನೋಡಿ, ಅಷ್ಟು ಪುರಾತನ ದೇವಸ್ಥಾನ, ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಗ್ರಾಮ ದೇವತೆ ಅಂದ್ರೆ ಏನು? ಆ ಗ್ರಾಮದಲ್ಲಿರೋ ಕುಟುಂಬಗಳಿಗೆ ಏನೇ ಕಷ್ಟ ಬರ್ಲಿ, ಕಾಯಿಲೆ, ರೋಗ ಅಥವಾ ರೈತರ ಭೂಮಿಯಲ್ಲಿ ಏನೋ ತೊಂದ್ರೆ, ಆ ಗ್ರಾಮಕ್ಕೆ ಆಪತ್ತು, ಯಾರ ಹತ್ರ ಹೋಗೋದು? ಗ್ರಾಮ ದೇವತೆ ಹತ್ರ ಹೋಗಿ ತಾಯಿ ಕಾಪಾಡು ಅಂತ ತಾನೇ ಗ್ರಾಮಸ್ಥರೆಲ್ಲ ಕೇಳ್ತಿದ್ದಿದ್ದು. ಇವಾಗ್ಲೂ ಇದೆ ಅಲ್ಲ, ಒಂದೊಂದ್ ಏರಿಯಾಗ ಒಂದೊಂದ್ ದೇವಸ್ಥಾನ. ಇದು ಇವತ್ತಿಂದ ಬಂದಿರೋ ಟ್ರೆಡಿಷನ್ ಅಲ್ಲ, ಇದು ಸುಮಾರು ಹಲವಾರು ವರ್ಷಗಳಿಂದ ಪಾಲಿಸ್ಕೊಂಡ್ ಬಂದಿರೋದಿದು. ಸೊ ಅಣ್ಣಮ್ಮ ದೇವಿ ದೇವಸ್ಥಾನ ಕಥೆ ಏನಂದ್ರೆ, ಇದನ್ನ ಹನುಮಂತು ನಾಯಕ್ ಅವ್ರು ಕಟ್ಸಿರೋದು ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ. ಇದು ನಮ್ಮ ಜನಪದ ಪುರಾಣ ಪ್ರಕಾರ ಅಣ್ಣಮ್ಮ ಅಂತ ಒಬ್ರು ಚಿಕ್ಕ ಹುಡುಗಿ ಇದ್ರಂತೆ. ಆ ಹುಡುಗಿ ಚಿಕ್ಕ ವಯಸ್ಸಿನಿಂದನೇ ಎಷ್ಟು ಧೈರ್ಯಶಾಲಿ ಆಗಿದ್ರಂದ್ರೆ, ಯಾರೇ ಹೋಗಿ ಅವ್ರ ಮುಂದೆ ನಿಲ್ಲಕ್ಕೂ ಹೆದರ್ತಿದ್ರಂತೆ. ಸೊ ಅದು ಹೋಗ್ತಾ ಅಂದ್ರೆ ಆಮೇಲೆ ಹೋಗ್ತಾ ಗ್ರಾಮಸ್ಥರಿಗೆ ಏನಾದ್ರೂ ತೊಂದರೆ ಬಂದ್ರೆ ಬಂದ್ ಪರಿಹಾರ ನೀಡೋರಂತೆ. ಅದು ಹೋಗ್ತಾ ಎಷ್ಟೋ ಜನ ಅವ್ರ ಹತ್ರ ಹೋಗಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದಿನ ಏನಾಯ್ತಂದ್ರೆ, ಊರಿಗೆ ಆ ಗ್ರಾಮಕ್ಕೆ ತುಂಬಾ ದೊಡ್ಡ ದುರಂತ ಬಂತಂತೆ. ಸೊ ಅವತ್ತು ಅಣ್ಣಮ್ಮ ಅವ್ರಿಗೆ ವಿಧಿ ಇಲ್ದಿರ ಅವ್ರ ಜೀವವನ್ನ ತ್ಯಾಗ ಮಾಡ್ಬೇಕಾಯ್ತು. ಅವ್ರು ತ್ಯಾಗ ಮಾಡಿರೋ ಜಾಗದಲ್ಲಿ ಗ್ರಾಮಸ್ಥರೆಲ್ಲ ಹೋಗಿ ಒಂದ್ ಕಲ್ಲಿನ ಇಟ್ಟು ಪೂಜೆ ಮಾಡಕ್ ಶುರು ಮಾಡ್ತಾರಂತ. ಅವತ್ತಿಂದ ಅದು ಶುರು ಆಗಿದ್ದು. ಇವತ್ತಿನ ತನಕ ನಮ್ಮ ಅಣ್ಣಮ್ಮ ದೇವಿ ಅಲ್ಲೇ ಇದ್ದಾಳೆ. ಹಲವಾರು ಭಕ್ತಾದಿಗಳಲ್ಲಿ ಬರ್ತಾರೆ, ಹಲವಾರು ಭಕ್ತಾದಿಗಳ ಕಷ್ಟನ ಪರಿಹಾರ ಮಾಡ್ತಾ ಇದ್ದಾಳೆ ಇವತ್ ತನಕನು. ಇನ್ನೊಂದು ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನ್ ನೋಡಿರೋದೇನಂದ್ರೆ, ಜಾಸ್ತಿ ಜನ ಏನಾದ್ರು ಕಾಯಿಲೆ ರೋಗದಿಂದ ಬಳಲ್ತಾ ಇರ್ತಾರಲ್ಲ, ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಅವ್ರ ಪರಿಹಾರ ಸಿಕ್ಕಿ ಮತ್ತೆ ವಾಪಸ್ ಬಂದು ಹರಕೆ ತೀರ್ಸೋದನ್ನ ನಾನು ನೋಡಿದೀನಿ. ಆಮೇಲೆ ವ್ಯಾಪಾರ ವಿಷಯದಲ್ಲಿ ಏನಾದ್ರು ತೊಂದ್ರೆ ಇದ್ರೆ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರೆ. ಇಲ್ಲಿ ಹರಕೆ ಪದ್ಧತಿ ತುಂಬಾನೇ ಇದೆ ಇಲ್ಲಿ. ಆಮೇಲೆ ನಾನ್ ಚಿಕ್ಕಳಿದಾಗ, ಅಂದ್ರೆ ವೇವ್ ಮೆಮೊರಿ ಇದು, ನನ್ಗೆ ಆಕ್ಚುಲಿ ಅಷ್ಟೊಂದು ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ. ಮುಂಚೆ ಅಣ್ಣಮ್ಮ ದೇವಿ ಅಂದ್ರೆ ಇದು ಮೆರವಣಿಗೆ ದೇವ್ರು. ಅಣ್ಣಮ್ಮ ದೇವಿ ಹರಕೆ ಟೈಮಲ್ಲೆಲ್ಲ ಇದು ಬಾಯಿಗೆ ಬೀಗ ಎಲ್ಲ ಹಾಕದ್ ನಾನ್ ನೋಡಿದೀನಿ. ಇಲ್ಲಿಂದ ಒಂದ್ ಹಿಂಗ್ ಬಂದ್ಬಿಟ್ಟು ಅದೇನೋ ಹಿಂಗ್ ಇಡ್ತಿದ್ರು. ಐ ಥಿಂಕ್ ಸ್ಮಾಲ್ದೇನೋ ಒಂದು ಸ್ಟೀಲ್ದೋ ಏನೋ. ನನ್ಗೆ ಅದ್ ನೋಡಿ ನನ್ಗೊಂಥರ ತಲೆ ಸುತ್ತೆ ಬಂದ್ಬಿಟ್ಟಿತ್ತು. ಅದು ಬಾಯಿ ಶ್ರೀ
ಅಣ್ಣಮ್ಮ ತಾಯಿ ನಮ್ಮನ್ನು ಕಾಯಿ ತಾಯಿ ಮಹಾಮಾಯಿ ಅವಿನಾಶಿ ತಾಯಿ ಅಣ್ಣಮ್ಮ ತಾಯಿ ನಮ್ಮನ್ನು ಕಾಯಿ ತಾಯಿ ಮಹಾಮಾಯಿ